ಉತ್ತರ ಕರ್ನಾಟಕದ ದೊಡ್ಡ ದಾಸೋಹದಲ್ಲಿ ಸಿಲಿಂಡರ್ ಸಮಸ್ಯೆ ಎದುರಾಗಿದೆ. ಸಿಲಿಂಡರ್ ಕೊರತೆಯಿಂದಾಗಿ ದಾಸೋಹದ ಮೆನ್ಯೂ ಬದಲಾವಣೆಯಾಗಿದೆ. ಗದಗ ವೀರೇಶ್ವರ ಪುಣ್ಯಾಶ್ರಮದ ದಾಸೋಹಕ್ಕೆ ಸಿಲಿಂಡರ್ ಸಮಸ್ಯೆ ಎದುರಾಗಿದ್ದು, ಆಶ್ರಮದ ಮಕ್ಕಳು ಭಕ್ತರಿಗೆ ನಿತ್ಯ 3 ಹೊತ್ತು ಪ್ರಸಾದ ವ್ಯವಸ್ಥೆ ಇದೆ. ಮಿರ್ಚಿ ಬಜ್ಜಿ, ಚಪಾತಿ, ಜೋಳದ ರೊಟ್ಟಿ ತಯಾರಿಕೆ ಕೈಬಿಟ್ಟಿದೆ ಮಠ. ಸಿಲಿಂಡರ್ ಕೊರತೆ ಹಿನ್ನೆಲೆಯಲ್ಲಿ ಕೇವಲ ಅನ್ನ, ಸಾಂಬಾರ್ ಮತ್ತು ಸ್ವೀಟ್, ಗ್ಯಾಸ್ ಸಿಲಿಂಡರ್ ಬಳಸಿ ತಯಾರಾಗ್ತಾ ಇದ್ದುವು ಪದಾರ್ಥಗಳಿಗೆ. ಈಗ ಪದಾರ್ಥಗಳಿಗೆ ಕೋಕ್ ಕೊಟ್ಟಿದ್ದಾರೆ. ಗ್ಯಾಸ್ ಸಿಗೋವರೆಗೆ ಅನ್ನ ಸಾಂಬಾರ್ ನೀಡೋದಕ್ಕೆ ನಿರ್ಧರಿಸಿದ್ದಾರೆ. ಗದಗ ವೀರೇಶ್ವರ ಮಠದ ಮ್ಯಾನೇಜರ್ ಹೇಮರಾಜ ಶಾಸ್ತ್ರಿ ಈ ಮಾಹಿತಿ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ದಾಸೋಹ ಕೇಂದ್ರ ಅಂತ ಹೇಳಿ ಕರೆಸ್ಕೊಳ್ಳುವಂತಹ ವೀರೇಶ್ವರ ಪುಣ್ಯಾಶ್ರಮಕ್ಕೂ ಕೂಡ ಈಗ ಗ್ಯಾಸ್ ಸಿಲಿಂಡರ್ ಕೊರತೆ ಎದುರಾಗಿರ್ತಕ್ಕಂಥದ್ದು. ನಾವೀಗ ವೀರೇಶ್ವರ ಪುಣ್ಯಾಶ್ರಮದ ಪಾಕಶಾಲೆಯಲ್ಲಿದ್ದೇವೆ. ಇಲ್ಲೂ ಕೂಡ ತಾವೇನು ಗಮನಿಸ್ತಾ ಇದ್ದೀರಿ, ಇಲ್ಲಿಯ ಕಮರ್ಷಿಯಲ್ ಸಿಲಿಂಡರನ್ನು ಬಳಸಲಾಗುತ್ತೆ. ದಿನವೊಂದಕ್ಕೆ 1 ರಿಂದ 2 ಸಿಲಿಂಡರ್ಗಳು ಬೇಕಾಗುತ್ತೆ. ಇದರಲ್ಲಿ ಅಂದರೆ ಈ ಸಿಲಿಂಡರ್ನ ಒಲೆಗಳನ್ನು ಬಳಸಿ ಚಪಾತಿಯನ್ನು ಮಾಡಲಾಗುತ್ತೆ. ಚಪಾತಿ ಸೇರಿದಂತೆ ಕೆಲ ವಸ್ತುಗಳನ್ನು, ಅಂದರೆ ಸಿಲಿಂಡರ್ ಮೇಲೆ ಮಾಡುವಂತಹ ವಸ್ತುಗಳನ್ನು, ಅಂದರೆ ಈ ಕರೆದ ವಸ್ತುಗಳು, ಬಜಿ ಮಾಡುವಂಥ ಸಂದರ್ಭದಲ್ಲಿ, ಮಿರ್ಚಿ ಮಾಡುವಂಥ ಸಂದರ್ಭದಲ್ಲಿ ಈ ಸಿಲಿಂಡರ್ಗಳನ್ನು ಬಳಸಲಾಗುತ್ತೆ. ಆದರೆ ಸದ್ಯ ತಾವೇನು ಗಮನಿಸ್ತಾ ಇದ್ದೀರಿ, ಇದನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ಯಾಕಂದರೆ ಸಿಲಿಂಡರ್ನ ಲಭ್ಯತೆ ಇಲ್ಲ. ತಾವೇನು ಗಮನಿಸ್ತಾ ಇದ್ದೀರಿ, ಈ ಬಲಗಡೆ ಸೆಕ್ಷನ್ ಏನಿದೆ, ಇಲ್ಲಿ ಸೌದೆ ಒಲೆಯನ್ನು ಬಳಸಿ ಅನ್ನ ಮತ್ತು ಈ 3 ಬಾಣಲೆಗಳನ್ನು ಏನು ಗಮನಿಸ್ತಾ ಇದ್ದೀರಿ, ಒಂದರಲ್ಲಿ ಅನ್ನ, ಒಂದರಲ್ಲಿ ಸಾಂಬಾರ್, ಮತ್ತೊಂದರಲ್ಲಿ ಗೋಧಿ ಹುಗ್ಗಿಯನ್ನು ಬೇಯಿಸಲಾಗ್ತಾ ಇದೆ. ಅಂದರೆ ಪ್ರತಿದಿನ ಈ ಒಂದು ಆಶ್ರಮದ ಸಾವಿರ ವಿದ್ಯಾರ್ಥಿಗಳು, ಅಂಧ ಅನಾಥ ಮಕ್ಕಳು, ಜೊತೆಗೆ ಹೊರಗಿನಿಂದ ಬರ್ತಕ್ಕಂಥ 2,000 ಭಕ್ತರಿಗೂ ಕೂಡ ಒಂದು ದಿನ ಕೊರತೆ ಇಲ್ಲದೆ ಇಲ್ಲಿ ದಾಸೋಹವನ್ನು ಮಾಡಲಾಗುತ್ತೆ. ಅತ್ಯಂತ ದೊಡ್ಡ ದಾಸೋಹದ ಕೇಂದ್ರ ಇದು ಅಂಥೇಳಿ ಹೇಳಲಾಗುತ್ತೆ. ಆದರೆ ಈ ದಾಸೋಹದ ಕೇಂದ್ರಕ್ಕೂ ಕೂಡ ಈಗ ಗ್ಯಾಸ್ ಸಿಲಿಂಡರ್ನ ಬಿಸಿ ಮುಟ್ಟಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ಮಠದ ಮ್ಯಾನೇಜರ್ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಎಷ್ಟು ದಿವಸದಿಂದ ಯಾವಾಗ ಖಾಲಿ ಆಯಿತು, ಏನೆಲ್ಲ ಬದಲಾವಣೆ ಮಾಡ್ಕೊಂಡ್ರಿ ಸರ್? ಇಲ್ಲಿ ಸಿಲಿಂಡರು ಸಂಬಂಧ ಗ್ಯಾಸು ನಮಗೆ ಸಿಲಿಂಡರ್ ಸಿಗದೇ ಇರುವಂಥ ಕಾರಣಕ್ಕೆ ಮಾಡುವಂಥ ಅಡುಗೆ ಒಳಗೆ ಇವತ್ತು ಮಿರ್ಚಿ ನಾವು ಮಾಡೋದು ಬಿಟ್ಟೇವಿ, ಬಜಿ ಮಾಡೋದು ಬಿಟ್ಟೇವಿ, ಚಪಾತಿ ಮಾಡೋದು ಬಿಟ್ಟೇವಿ. ಅದರ ಜೊತೆಗೆ ಟಿಫನ್ನು ದಿನನಿತ್ಯ ಒಂದೊಂದು ಥರ ಇರ್ತದೆ. ವೀರೇಶ್ವರ ಪುಣ್ಯಾಶ್ರಮದೊಳಗೆ ಒಂದು ದಿವಸ ಪಲಾವ್ ಇರ್ತದೆ, ಒಂದು ದಿವಸ ಉಪ್ಪಿಟ್ಟು ಇರ್ತದೆ, ಒಂದು ದಿವಸ ಅವಲಕ್ಕಿ ಇರ್ತದೆ. ಇನ್ನು ಮಧ್ಯಾಹ್ನ ಪ್ರಸಾದ ಒಂದೊಂದು ದಿವಸ ಭಕ್ತರ ಮಾಡಿಸ್ತಾರೆ, ಒಂದು ದಿವಸ ಶಿರಾ ಇರ್ತದೆ, ಗೋಧಿ ಹುಗ್ಗಿ, ಹೆಸರುಬೇಳೆ ಪಾಯಸ, ಮಿರ್ಚಿ. ಇದು ಅನೇಕ ನಾಡಿನ ಉದ್ದ ಇರುವಂಥ ಎಲ್ಲ ಭಕ್ತರು ಕೂಡ ಇವರು ಇಚ್ಛಾನುಸಾರವಾಗಿ ಪ್ರಸಾದವನ್ನು ಮಾಡಿಸ್ತಾರೆ. ಈಗ ಒಂದು 4-5 ದಿವಸದಿಂದ ನಮಗೆ ಇಲ್ಲಿ ದಾಸೋಹದೊಳಗೆ ಸಿಲಿಂಡರು ಇರದೇ ಇರುವಂಥ ಕಾರಣಕ್ಕೆ ಕೆಲವೊಂದು ನಾವು ಇಲ್ಲೇ ತಟಸ್ಥಿಟ್ಟು ಎಷ್ಟು ಸಾಧ್ಯ ಆಗ್ತದೆ ಒಲೆ ಮೇಲೆ ಮಾಡುವಂಥದ್ದನ್ನು ಪ್ರಸಾದವನ್ನು ತಯಾರು ಮಾಡ್ತೀವಿ. ಅಂದರೆ ಅನ್ನ ಸಾಂಬಾರು ಅಂತೂ ಇದ್ದೇ ಇರ್ತೈತಿ. ಅನ್ನ ಸಾಂಬಾರ, ಸ್ವೀಟು, ಏನಾದರೂ ಶಿರಾ ಇರಲಿ, ಗೋಧಿ ಹುಗ್ಗಿರಲಿ, ಹೆಸರುಬೇಳೆ ಪಾಯಸ ಇರಲಿ, ಇದು ನಿತ್ಯನೂ ಇರ್ತದೆ. ಇದು ಮಠದ ಮ್ಯಾನೇಜರ್ ಮಾತು. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕಮ್ಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.